ಓಂ ಭಾಷ್ಯಂ ಯದ್ಯಪಿ ಪೂರ್ಣಮೇವ ಬಹುಭಿಃ ವ್ಯಾಖ್ಯಾತ ಪೂರ್ವಂ ಬುಧೈಃ ತಸ್ಮಿಂಸ್ತೇಪಿ ತಥಾಪಿ ಮೋಹಮಗಮನ್ನ ಯದ್ವಾದಿತೋ ಮತ್ಯತಃ ಅಧ್ಯಾಸೈಕನಿರೂಪಣೇನ ನಿಖಿಲಂ ಭಾಷ್ಯಾರ್ಥಮಾತನ್ವತಿ ಸ್ವಾತ್ಮಾನಂದವಿಧಾಯಿನಿ ಚ ಸುಗಮಾ ವ್ಯಾಖ್ಯಾನಕೇಶಾಂ ಮುದೇ ವ್ಯಾಖ್ಯಾನಕೇಶಾಂ ಮುದೇ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀ ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಭಗವದ್ಭಕ್ತರು, ತತ್ವ ಜಿಜ್ಞಾಸು ಸಾಧಕರು, ಮುಮುಕ್ಷು ಸಾಧಕರು, ವೇದಾಂತಾರ್ಥ ಚಿಂತಕರು, ವೇದಾಂತ ಪ್ರಿಯರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಷಷ್ಠಿ ತಿಥಿ 2026ನೇ ಇಸವಿ ಜೂನ್ ಮಾಹೆಯಲ್ಲಿ 20ನೇ ತಾರೀಖಿನ ಶನಿವಾರದ ಸುಪ್ರಭಾತವನ್ನು ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಂದಿನ ಅಧ್ಯಾಸ ಭಾಷ್ಯ ವ್ಯಾಖ್ಯ ಸುಗಮ ವ್ಯಾಖ್ಯಾನವನ್ನ ಕುರಿತು ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಸರ್ವಾತ್ಮ ಸರ್ವದೃಗ್ಯೋಸವು
ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಸುಗಮ ಕನ್ನಡದ ಗ್ರಂಥ 212ನೇ ಪುಟ. ನೈತತ್ ಸಾಧುಚ್ಯತೆ. ಇಲ್ಲಿಯವರೆಗೆ ಅನೇಕ ಜನ ವಿಮರ್ಶಕರ ಪಂಡಿತರ ವ್ಯಾಖ್ಯಾನವೆಲ್ಲವನ್ನು ಅನುವಾದ ಮಾಡಿಕೊಂಡು ಈಗ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಖಂಡನೆ ಶುರು ಮಾಡಿದ್ದಾರೆ. ಏತತ್ ನ ಸಾಧು ಉಚ್ಯತೆ. ಏತತು ಇದು, ಈ ವ್ಯಾಖ್ಯಾನವು ನ ಸಾಧು ಉಚ್ಯತೆ, ಸರಿಯಾಗಿ ಹೇಳಲ್ಪಟ್ಟಿಲ್ಲ. ಈ ವ್ಯಾಖ್ಯಾನವು ಸರಿಯಲ್ಲ. ಏಕಸ್ಯೈವ ಜ್ಞಾನಕರ್ಮತ್ವಂ ಜ್ಞಾನಕರ್ತೃತ್ವಂಚ ಇತಿ ಅನುಪಪತ್ತೇಃ. ಎಷ್ಟು ಸೂಕ್ಷ್ಮ ವಿಚಾರ. ಒಬ್ಬನೇ ಆತ್ಮನಿಗೆ ಜ್ಞಾನ ಕರ್ಮ ಜ್ಞಾನಕರ್ತೃ ಎರಡು ಆಗುವುದು ಸಾಧ್ಯ. ಜ್ಞಾನ ಕರ್ಮತ್ವಂ, ಆತ್ಮನು ಜ್ಞಾನಕ್ಕೆ ಕರ್ಮವಾಗಿದ್ದಾನೆ, ವಿಷಯವಾಗಿದ್ದಾನೆ. ಜ್ಞಾನಕರ್ತೃ, ಆತ್ಮನೇ ಜ್ಞಾನವನ್ನ ಉಳ್ಳವನಾಗಿದ್ದಾನೆ ಎಂದು ಒಬ್ಬನೇ ಆತ್ಮನಿಗೆ ಜ್ಞಾತೃತ್ವವನ್ನು ಜ್ಞೇಯತ್ವವನ್ನು ಕೂಡ ಹೇಳುವಂತಹದ್ದು ಅನುಪಪತ್ತೇ, ಹೊಂದುವುದಿಲ್ಲ. ಆಳವಾದ ವಿಚಾರ ಕ್ರಮ. ಸುಮ್ಮನೆ ಜಪ ಮಾಡು, ಧ್ಯಾನ ಮಾಡು, ಪೂಜೆ ಮಾಡು ಅಲ್ಲ. ಕೂತ್ಕ, ಗುರುವಿನ ಹತ್ರಕ್ಕೆ ಹೋಗು, ವಿಚಾರ ಮಾಡ್ತಾರ. ನ ಚ ದುಷ್ಟತ್ವಾತ್ ನಾನುಪಪತ್ತಿ ಇತಿ ವಾಚ್ಯಂ ಯೇನ ಹಿ ದೃಶ್ಯತೆ ಜ್ಞಾತ್ರ ನ ತಸ್ಯೈವ ಜ್ಞೇಯತಾ ದೃಶ್ಯತೆ. ಏನು ವಾಕ್ಯ ಬರೀತಾರೆ ಗುರುಗಳು? ಪಾತಂಜಲ ಮಹಾಭಾಷ್ಯ, ಶಾಂಕರ ಬ್ರಹ್ಮಸೂತ್ರ ಭಾಷ್ಯ, ಅದರ ಪಕ್ಕದಲ್ಲಿ ಸುಗಮ ವ್ಯಾಖ್ಯಾ ಕೂಡಿಸ್ಬೇಕು. ಅದ್ಭುತ. ದುಷ್ಟತ್ವಾತ್, ಲೋಕದಲ್ಲಿ ಕಂಡಿರುವುದರಿಂದ, ನ ಅನುಪಪತ್ತಿ, ಅನುಪಪತ್ತಿಯಲ್ಲ, ಹೊಂದುವುದಿಲ್ಲ ಅಂತ ಹೇಳಬಾರದು. ಲೋಕದಲ್ಲಿ ಕಂಡಿದೆಯಲ್ಲ, ಯಾವುದು ಲೋಕದಲ್ಲಿ ಕಂಡಿದೆಯೋ ಅದನ್ನ ಹೊಂದಬಾರದು ಎಂದು ಹೇಳಬಾರದು ಅಂತ ಹೇಳಬಾರದು. ನೋಡಿ ವಾಕ್ಯ ಹೇಳ್ತೇನೆ. ದುಷ್ಟತ್ವಾತ್, ಲೋಕದಲ್ಲಿ ಎಲ್ಲರ ಅನುಭವದಲ್ಲಿಯೂ ಕಾಣುತ್ತಿರುವುದರಿಂದ ಅನುಪಪತ್ತಿಹೀನ, ಹೊಂದುವುದಿಲ್ಲ ಎನ್ನುವುದು ಇಲ್ಲ ಎಂದು ನಚ ವಾಚ್ಯಂ ಹೇಳಬಾರದು. ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ಮನುಷ್ಯ ಹೇಳ್ದ, ಕಬ್ಬಿಣ ಸುಡುತ್ತೆ. ಗುರುಗಳು ಹೇಳಿದ್ರು ಸಾಧ್ಯವಿಲ್ಲ. ಸ್ವಾಮಿ ಸಾಧ್ಯವಿಲ್ಲ ಅಂತ ಹೇಳ್ತಾ ತೋರಿಸ್ತೇನೆ ನಾನು, ಕೈ ಕೊಡಿಯಿಂದ. ಗುರುಗಳು ಕೈ ಕೊಟ್ರು, ಕಬ್ಬಿಣ ಇಟ್ಟ ಸುಡ್ತಾ ಇದೆ. ನೀವೇ ಹೇಳಿದ್ರಿ ಕಬ್ಬಿಣ ಸುಡುವುದಿಲ್ಲ ಅಂತ ಹೇಳಿದ್ರಿ. ಲೋಕದಲ್ಲಿ ಕಂಡಿದೆಯಲ್ಲ ಅಂದರೆ ಅದು ಸರಿಯಲ್ಲ. ಕಬ್ಬಿಣಕ್ಕೆ ಸ್ವತಃ ಸುಡುವ ಸಾಮರ್ಥ್ಯವಿಲ್ಲ. ಕಬ್ಬಿಣಕ್ಕೆ ದಾಹಕತ್ವ ಬಂದದ್ದು ಬೆಂಕಿಯಿಂದ. ಆದ್ದರಿಂದ ಲೋಕದಲ್ಲಿ ಕಂಡಿದೆ ಅಂತ ಹೇಳುವುದು ತಪ್ಪು. ನೋಡಿ ಎಷ್ಟು ಚೆನ್ನಾಗಿದೆ. ದುಷ್ಟತ್ವಾತ್, ಲೋಕೆ ದುಷ್ಟತ್ವಾತ್, ಲೋಕದಲ್ಲಿ ಕಾಣುತ್ತಿರುವುದರಿಂದ ಅನುಪಪತ್ತಿ ಎಂತಾಗಬಾರದು ಅಂತ ಹೇಳುವುದು ಸರಿಯಿಲ್ಲ. ಏಕೆಂದರೆ ದೃಶ್ಯತೆ ಜ್ಞಾತ್ರ ನ ತಸ್ಯೈವ ಜ್ಞೇಯತಾ ದೃಶ್ಯತೆ. ಇಲ್ಲಿ ಒಂದು ಪ್ರಿಂಟಿಂಗ್ ಮಿಸ್ಟೇಕ್ ಇದೆ ಅನ್ಕೋತೇನೆ. ನ ತಸ್ಯೇವ ಬಿದ್ಬಿಡಿ. ತಸ್ಯ ಪ್ಲಸ್ ಏವ ಅಲ್ಲ, ತಸ್ಯ ಪ್ಲಸ್ ಏವ, ತಸ್ಯೈವ ಇರ್ಬೇಕಾಗಿತ್ತು. ಏನ ಹಿ ದೃಶ್ಯತೆ, ಯಾವನಿಂದ ಕಾಣಲ್ಪಡುತ್ತಿದೆಯೋ ಜ್ಞಾತೃವಿನಿಂದ ಅವನು ದೃಶ್ಯತೆ, ಕಾಣಲ್ಪಡುತ್ತಾನೆ ಅನ್ನುವಂತಹದ್ದು
ಹೊಂದುವುದಿಲ್ಲ. ಕಾಣುವವನು ಕಾಣಲ್ಪಡುವನಾಗಲು ಸಾಧ್ಯವಿಲ್ಲ. ದ್ರಷ್ಟುವು ದೃಶ್ಯನಾಗಲಾರ. ಯಸ್ಮಿಂಶ್ಚ ಬಹಳ ಚೆನ್ನಾಗಿದೆ, ಆಳವಾದ ವಿಚಾರ ಇದು. ಆತ್ಮಜ್ಞಾನದ ವೈಖರಿ, ವಸ್ತುತಂತ್ರ ಜ್ಞಾನದ ಸ್ವರೂಪ. ಯಸ್ಮಿಂಶ್ಚ ಅಂತಃಕರಣೆ ಅಹಂ ಪ್ರತ್ಯಯ ವಿಷಯತ್ವಂ ದೃಶ್ಯತೆ ನ ತದ್ರಷ್ಟೃ. ಯಸ್ಮಿನ್ ಅಂತಃಕರಣೆ, ಯಾವ ಅಂತಃಕರಣದಲ್ಲಿ ಅಹಂ ಪ್ರತ್ಯಯ ವಿಷಯತ್ವವು ಕಾಣುತ್ತಿದೆಯೋ ಅದು ದ್ರಷ್ಟುವಲ್ಲ. ನೋಡಿ, ಅಂತಃಕರಣದಲ್ಲಿ ನಾನು ನಾನು ಎಂದು ಅಹಂ ಪ್ರತ್ಯಯಕ್ಕೆ ವಿಷಯವಾಗಿ ಯಾವುದು ತೋರುತ್ತಿದೆಯೋ ಅದು ಕಾಣಲ್ಪಡುವ ದೃಶ್ಯ ವಸ್ತುವೇ ಹೊರತು ನ ತತು ದ್ರಷ್ಟೃ. ಪಶ್ಯತೀತಿ ದ್ರಷ್ಟೃ ನಪುಂಸಕಲಿಂಗ, ಪಶ್ಯತೀತಿ ದ್ರಷ್ಟ ಪುಲ್ಲಿಂಗ, ಪಶ್ಯತೀತಿ ದ್ರಷ್ಟ್ರೀ ಸ್ತ್ರೀಲಿಂಗ. ಸೀತಾ ದ್ರಷ್ಟ್ರಿ, ರಾಮಃ ದ್ರಷ್ಟ, ಮನಃ ದ್ರಷ್ಟೃ. ನಹಿ ಆತ್ಮಾ ಏವ ಯುಗಪತ್ ದ್ರಷ್ಟ ದಶ್ಯಶ್ಚ ಭವತೀತಿ ಶಕ್ಯಂ ಕಲ್ಪಯಿತುಂ. ಬಾ, ಏನು ವಾಕ್ಯ ಬರೀತಾರೆ ಸ್ವಾಮಿ? ಅನುಭವದ ವಾಕ್ಯ. ನಹಿ, ನೋ, ನಾಟ್ ಅಟ್ ಆಲ್, ಇಂಪಾಸಿಬಲ್. ಯುಗಪತ್, ಸೈಮಲ್ಟೇನಿಯಸ್ಲಿ, ಒಂದೇ ಕಾಲದಲ್ಲಿ ಆತ್ಮನು ದ್ರಷ್ಟವೂ ಆಗಿದ್ದಾನೆ, ದೃಶ್ಯವೂ ಆಗಿದ್ದಾನೆ ಎಂದು ಕಲ್ಪಯಿತು ನ ಶಕ್ಯಂ. ಇಟ್ ಈಸ್ ಇಂಪಾಸಿಬಲ್ even to imagine. Atman is both the seer and the sought. Seer and the sought. ನೋಡುವವನು ಆತ್ಮ, ನೋಡಲ್ಪಡುವಂಥವನು ಆತ್ಮ ಎನ್ನುವಂತಹದ್ದು ಸೀಯರ್ ಅಂಡ್ ಸೀನ್ ಸಾಧ್ಯವಿಲ್ಲ. ಯುಗಪತೆ, ಒಂದೇ ಕಾಲದಲ್ಲಿ ಆತ್ಮ ಏವ, ಆತ್ಮನೇ ದ್ರಷ್ಟ, ದ್ರಷ್ಟವೂ ಆಗಿದ್ದಾನೆ, ಚ ಮತ್ತು ದೃಶ್ಯಶ್ಚ ಭವತಿ, ದೃಶ್ಯವೂ ಆಗಿದ್ದಾನೆ ಎಂದು ಕಲ್ಪಯಿತುಮೇವ ನ ಶಕ್ತಿ. ಅಂದ ಮೇಲೆ ಯಾವ ಅಹಂ ಪ್ರತ್ಯಯ ಗೋಚರನಾಗಿರುವ ಜೀವಾತ್ಮನಿದ್ದಾನೋ ಇವನು ಪ್ರತ್ಯಗಾತ್ಮನಲ್ಲ. ದ್ರಷ್ಟುರ್ದೃಷ್ಟೇ ದೃಶ್ಯ ವಿಷಯತ್ವಾತ್. ದ್ರಷ್ಟುರ್ದೃಷ್ಟೇ, ದ್ರಷ್ಟು ನೋಡುವವನ, ದೃಷ್ಟೇ ದೃಷ್ಟಿಗೆ, ದೃಶ್ಯ ವಿಷಯತ್ವ ದೃಶ್ಯವಾಗಿ ವಿಷಯವಾಗಿ. ನಾನು ಮತ್ತು ತಾನು. ನಿನ್ನೆ ದಿವಸ ಶ್ರೀಹರಿಯವರು ಜ್ಞಾಪಿಸ್ಬಿಟ್ರು. ಇದು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಅದ್ಭುತವಾದ ಸಂಶೋಧನೆ. ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಶುಷ್ಕ ಪಂಡಿತರಲ್ಲ, ಪುಸ್ತಕ ಮಸ್ತಕ ಜ್ಞಾನವುಳ್ಳವರಲ್ಲ, ಪಾಂಡಿತ್ಯವುಳ್ಳವರೂ ಹೌದು, ಅನುಭವ ವೃದ್ಧರು. ಆ ವೇದಾಂತ ವಿಜ್ಞಾನವನ್ನ ಸ್ವಾನುಭವದಲ್ಲಿ ಕಂಡುಕೊಂಡಿದ್ದಂತಹ ಮಹಾತ್ಮರು. ಆದ್ದರಿಂದಲೇ ಸ್ವಾಮಿಗಳಿಗೆ ಹೆಸರೇನು? ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ದ್ರಷ್ಟುರ್ದೃಷ್ಟೇ ದೃಶ್ಯ ವಿಷಯತ್ವಾತ್. ದೃಷ್ಟಿವಿನ ದೃಷ್ಟಿಗೆ ಇದು ದೃಶ್ಯವೂ ಆಗಿದೆ, ವಿಷಯವೂ ಆಗಿದೆ. ಯಾವುದು? ನಾನು. ತಾನು ಎನ್ನುವುದು ಯಾವಾಗಲೂ ದೃಕ್ಸ್ವರೂಪ, ನಾನು ಎನ್ನುವುದು ಯಾವಾಗಲೂ ದೃಶ್ಯ. ಅದೇನಾಗಿದೆ? ವ್ಯವಹಾರದಲ್ಲಿ ಅಹಂ ಪ್ರತ್ಯಯಾಗಿ ತೋರುತ್ತಿರುವಂತ ನಾನು ಇದಂ ರೂಪದಿಂದ ತೋರುತ್ತಿಲ್ಲವಾದ್ದರಿಂದ ಅವನನ್ನೇ ಪ್ರತ್ಯಗಾತ್ಮನೆಂದು ಎಲ್ಲಾ ವಾದಿಗಳು ಕೂಡ ಭ್ರಾಂತರಾಗಿದ್ದಾರೆ. ನಿರಂಶತ್ವಾಚ್ಚ ದ್ರಷ್ಟುರಾತ್ಮನಃ ಸ್ವವಿಷಯ ಜ್ಞಾನಾಶ್ರಯತ್ವಾ ಸಿದ್ಧಿ. ಇವೆ ಅಂಡರ್ಲೈನ್. ದ್ರಷ್ಟು ಆತ್ಮನಃ ಪಶ್ಯತೀತಿ ದ್ರಷ್ಟ ತಸ್ಯ. ದ್ರಷ್ಟು ಆತ್ಮನಃ, ದ್ರಷ್ಟುವಾಗಿರುವ ಆತ್ಮನು ನಿರಂಶತ್ವಾತ್, ನಿರ್ಭಾಗತ್ವಾತ್, ನಿರವಯವತ್ವಾಚ್ಚ. ದ್ರಷ್ಟ ಸ್ವರೂಪನಾಗಿರುವ ತನ್ನಲ್ಲಿ
ಅಂಶಗಳಿಲ್ಲ, ಅವಯವಗಳಿಲ್ಲ, ಭಾಗಗಳಿಲ್ಲದ್ದರಿಂದ ಸ್ವವಿಷಯ ಜ್ಞಾನಾಶ್ರಯತ್ವ ಸಿದ್ಧಿ. ತನ್ನಗೆ ವಿಷಯವಾಗಿರುವಂತ ಜ್ಞಾನಕ್ಕೆ ತಾನು ಆಶ್ರಯನಾಗಿದ್ದಾನೆ ಎನ್ನುವಂತಹದ್ದು ಹೊಂದುವುದಿಲ್ಲ. ನಚ ಕದಾಚಿತ್ ದ್ರಷ್ಟು ಸ್ವವಿಷಯೇಪಿ ಪ್ರಮಾಣಾನ್ವೇಷಣ ಭವತಿ. ಫಸ್ಟ್ ಕ್ಲಾಸ್ ವಾಕ್ಯ. ಒಂದೊಂದು ವಾಕ್ಯವೂ ಕೂಡ ಅದ್ಭುತವಾದಂತಹ ಸ್ಟೇಟ್ಮೆಂಟ್. ಎಷ್ಟು ಚೆನ್ನಾಗಿದೆ. ಗುರುಗಳನ್ನು ಸ್ತೋತ್ರ ಮಾಡ್ತಾ ಇದ್ರೆ ರೋಮಾಂಚನವಾಗುತ್ತೆ. ಸುಮ್ಮನೆ ಸ್ತೋತ್ರ ಮಾಡ್ತಾ ಇಲ್ಲ, ವಾಕ್ಯವನ್ನ ಉದಾಹರಿಸಿ ಸ್ತೋತ್ರ ಮಾಡ್ತಾ ಇದ್ದ. ನಚ ಕದಾಚಿತ್ ದ್ರಷ್ಟುವಾಗಿರುವ ಆತ್ಮನಿಗೆ, ತನಗೆ ಸ್ವವಿಷಯೇಪಿ ತನ್ನ ವಿಷಯದಲ್ಲಿಯೂ ಕೂಡ ಪ್ರಮಾನ್ವೇಷಣ ನಭವತಿ. ಪ್ರಮಾನ್ವೇಷಣ ಬೇಕಾಗಿಲ್ಲ. ನಾನು ಯಾರು ಎನ್ನುವುದನ್ನು ತಿಳಿದುಕೊಳ್ಳಬೇಕಾದರೆ ನನಗೆ ಪ್ರಮಾಣಗಳ ಅವಶ್ಯಕತೆ ಇಲ್ಲ. ನಾನಿದ್ದೇನೋ ಇಲ್ಲವೋ, ತಾನು ಇದ್ದೇನೋ ಇಲ್ಲವೋ ಪ್ರಮಾಣ ಬೇಕಾ? ಒಂದು ಉದಾಹರಣೆ ಕೊಡ್ತೇನೆ. ಕತ್ತಲೆ, ಡಾರ್ಕ್ನೆಸ್, ಅದೇ ಥಿಕ್ ಡಾರ್ಕ್ನೆಸ್, ಏನೂ ಕಾಣಿಸ್ತಾ ಇಲ್ಲ. ಕತ್ತಲೆಯಲ್ಲಿ ಬೆಲ್ಲ ಇದೆ, ಕಾಣಿಸ್ತಾ ಇಲ್ಲ. ಹಾವಿದೆ, ಕಾಣಿಸ್ತಾ ಇಲ್ಲ. ಸಕ್ಕರೆನೂ ಕಾಣಿಸ್ತಾ ಇಲ್ಲ. ಒಂದು ಮಗು ಕೂತ್ಕೊಂಡಿದೆ, ಮಗುವು ಕಾಣಿಸ್ತಾ ಇಲ್ಲ. ಈಗ ಅಂಥ ಕತ್ತಲೆಯಲ್ಲಿ ಪದಾರ್ಥ ಕಾಣಿಸುತ್ತಿಲ್ಲ, ಬೆಳಕಿಲ್ಲದ್ದರಿಂದ. ಪದಾರ್ಥ ಕಾಣಿಸ್ಬೇಕಾದ್ರೆ ಪ್ರಮಾಣಗಳು ಬೇಕು, ಬೆಳಕು ಬೇಕು. ಆದ್ರೆ ನಾನಿದ್ದೇನೋ ಇಲ್ವಾ? ಭಯಂಕರವಾದಂತ ಕತ್ತಲೆ, ಏನೂ ಕಾಣಿಸ್ತಾ ಇಲ್ಲ. ವೆದರ್ ಐ ಆಮ್ ಆರ್ ನಾಟ್. ಅದಕ್ಕೆ ದೀಪ ಬೇಕು ಸರ್. ನಾನಿದ್ದೇನೋ ಇಲ್ಲವೋ ಅಂತ ಸಂಶಯವಿದೆ. ನಾನಿದ್ದೇನೆ ಅಂತ ತಿಳಿಯಬೇಕಾದರೆ ನನಗೆ ಪ್ರಮಾಣಗಳು ಬೇಕು ಎಂದು ಯಾರಾದ್ರೂ ಹೇಳ್ತಾರ? ಸಾಧ್ಯವಿಲ್ಲ. ಕದಾಚಿದಪಿ, ಎಂದೆಂದಿಗೂ ಕೂಡ ದುಷ್ಟವಾಗಿರುವ ತನಗೆ ಸ್ವವಿಷಯೇಪಿ ತನ್ನ ವಿಷಯದಲ್ಲಿಯೂ ಕೂಡ ಪ್ರಮಾಣಾನ್ವೇಷಣ ನಭವತಿ. ತನಗೆ ಬೇರೆ ಅನಾತ್ಮ ವಸ್ತುಗಳ ಬಗ್ಗೆ ಪ್ರಮಾಣಗಳು ಬೇಕು. ನನ್ನ ಬಗ್ಗೆ ನನಗೆ ಪ್ರಮಾಣಗಳು ಬೇಕಾಗಿಲ್ಲ. ಗಾಢ ನಿದ್ರೆಯಲ್ಲಿ ತಾನಿದ್ದೇನೆಯೋ ಇಲ್ಲವೋ ಅದು ಪ್ರಮಾಣ ಬೇಕಾ? ನಾನಿದ್ದೇನೆ, ನಾನು ತಾನು. ಸಿದ್ಧಸ್ಯೈವ ಹಿ ದ್ರಷ್ಟು ದೃಶ್ಯ ವಿಷಯಿಣಿ ದರ್ಶನೇಚ್ಛಾ ಸಂಭವತಿ. ಅದ್ಭುತವಾದ ವಾಕ್ಯ. ಈ ವಾಕ್ಯಗಳನ್ನ ಬರೆಯಬೇಕಾದರೆ ಅವರು ನಿಜವಾಗಿಯೂ ಕೂಡ ಜೀವನ್ಮುಕ್ತ ಪುಂಗವರಾದ ಮಹಾತ್ಮರಾಗಿರಬೇಕು. ಇಲ್ಲವಾದರೂ ಸಾಧ್ಯವೇ ಇಲ್ಲ. ಸಿದ್ಧಸ್ಯೈವ ಹಿ ದ್ರಷ್ಟು, ಸಿದ್ಧನಾಗಿದ್ದರೆ ಅಲ್ಲವೇ ದ್ರಷ್ಟುವಿಗೆ ದೃಶ್ಯ ವಿಷಯಿನಿ, ದೃಶ್ಯದ ವಿಷಯಕ್ಕೆ ದರ್ಶನೇಚ್ಛ, ದರ್ಶನಾಯ ಇಚ್ಛ, ದೃಶ್ಯ ನೋಡಬೇಕು ಎನ್ನುವಂತ ಇಚ್ಛೆ ಉಂಟಾಗುತ್ತೆ. ನಾನು ಸಿದ್ಧನಾಗಿದ್ದೇನೆ, ನಾನು ಇದ್ದೇನೆ, ನಾನು ಸ್ವಯಂ ಸಿದ್ಧ ಅಂತಾದ ಮೇಲೆ ಅಲ್ಲವೇ ನನಗಿಂತ ಬೇರೆಯಾಗಿರುವ ದೃಶ್ಯದ ವಿಷಯದಲ್ಲಿ ನನಗೆ ನೋಡಬೇಕು ಅನ್ನುವಂತ ಆಸೆ. ನಾನಿದ್ದೇನೆ ಅಂತಾದ ಮೇಲೆ ಮನೆ ನೋಡಬೇಕು, ಪುಸ್ತಕ ನೋಡಬೇಕು, ಪೆನ್ನು ನೋಡಬೇಕು, ಊಟ ಮಾಡಬೇಕು. ನಾನಿದ್ದೇನೆ ಅಂತ ತಿಳಿದುಕೊಳ್ಳುವುದಕ್ಕೆ ಯಾವ ಪ್ರಮಾಣಗಳು ಬೇಕಾಗಿಲ್ಲ. ಇದು ಯಾವ ದರ್ಶನಕಾರರಿಗೂ ಅರ್ಥವಾಗಲಿಲ್ಲ. ವಾಕ್ಯನು ಎಷ್ಟು ಚೆನ್ನಾಗಿದೆ. ಸಿದ್ಧಸ್ಯೈವ ಹಿ ದ್ರಷ್ಟು, ಷಷ್ಠಿ ಏಕವಚನ. ಸ್ವತಃ ಸಿದ್ಧನಾಗಿದ್ದರೆ ಅಲ್ಲವೇ ಅಂತ ದೃಷ್ಟುವಿಗೆ ದೃಶ್ಯ ವಿಷಯಿಣಿ, ದೃಶ್ಯದ ವಿಷಯದಲ್ಲಿ ದರ್ಶನೇಚ್ಛ, ನೋಡಬೇಕು, ತಿಳಿಯಬೇಕು ಎನ್ನುವಂತ ಇಚ್ಛೆ ಸಂಭವತಿ, ಉಂಟಾಗುತ್ತದೆ. ಕಿಂಚ, ಬಹಳ ಚೆನ್ನಾಗಿದೆ.
ಅಹಂ ಪ್ರತ್ಯಯೀ ಸ್ವಭೂತೈಃ ಭಾಷ್ಯಾಂತರ ವಿಷಯಕೈಃ ಪ್ರತ್ಯಯೈಃ ಸತತಂ ವಿಕ್ರಿಯತೆ. ಇಂಥ ವಾಕ್ಯಗಳನ್ನ ಬರೆಯಬೇಕಾದರೆ ಆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಸ್ವರೂಪ ನಿಷ್ಠೆ, ಸ್ವಾತ್ಮನ್ಯವಸ್ಥಾನಂ ಹೇಗಿತ್ತದು ಎನ್ನುವುದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಓದ್ತಾ ಓದ್ತಾ ರೋಮಾಂಚನವಾಗ್ತಾ ಇದೆ. ಕಿಂಚ ಮತ್ತೇನೆಂದರೆ ಅಹಂ ಪ್ರತ್ಯಯೀ ಜೀವಾತ್ಮ ಕರ್ತಾತ್ಮ ಭೋಕ್ತಾತ್ಮ ಪ್ರಮಾತ ಚ ಇವನು ಸ್ವಭೂತೈ ಬಾಹ್ಯಾಭ್ಯಂತರ ವಿಷಯಕೈ ಪ್ರತ್ಯಯೈ ತನಗೆ ಸಂಬಂಧಪಟ್ಟಿರುವ ಹೊರಗಿನ ಒಳಗಿನ ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ ಪ್ರತ್ಯಯಗಳಿಂದ ಸತತಂ ಸರ್ವದಾ ವಿಕ್ರಿಯತೆ ಬದಲಾವಣೆಯಾಗ್ತಾ ಇದ್ದಾನೆ. ನಾ ಪುಸ್ತಕ ನೋಡಿದೆ, ಪ್ರತ್ಯಯ ಉಂಟಾಯ್ತು, ಬದಲಾವಣೆ ಆಯ್ತು. ನಾವು ಊಟ ಮಾಡ್ತಾ ಇದ್ದೇನೆ, ಚಪಾತಿ ತಿಂತಾ ಇದ್ದೇನೆ, ಚಪಾತಿನ್ ಗೊತ್ತಾಯ್ತು, ಬದಲಾವಣೆ ಆಗ್ತಾ ಇದೆ. ನನ್ನ ಒಳಗೆ ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಅವುಗಳನ್ನ ಬೆಳಗುತ್ತಾ ಬದಲಾವಣೆ ಆಗ್ತಾ ಇದ್ದೇನೆ. ಹೊರಗಡೆಯಲ್ಲಿ ಪದಾರ್ಥಗಳನ್ನ ನೋಡುವಾಗಲೂ ಬದಲಾವಣೆ ಆಗ್ತಾ ಇದ್ದೇನೆ. ಯಾರು? ಅಹಂ ಪ್ರತ್ಯಯೀ. ಇಲ್ಲೇನ್ ಸ್ವಾರಸ್ಯ ಅಂದ್ರೆ ಅಹಂ ಪ್ರತ್ಯಯಾದ ಜೀವಾತ್ಮನೇ ಬೇರೆ, ಅವನಿಗೂ ಸಾಕ್ಷಿಯಾಗಿರುವ ಪ್ರತ್ಯಗಾತ್ಮನೇ ಬೇರೆ. ಏವಂ ಅಹಂ ಪ್ರತ್ಯಯಿನಂ ಅಶೇಷ ಸ್ವಪ್ರಚಾರ ಸಾಕ್ಷಿಣಿ ಪ್ರತ್ಯಗಾತ್ಮನ್ಯಜ್ಯಸ್ಯ ತಂಚ ಪ್ರತ್ಯಗಾತ್ಮಾನಂ ತದ್ವಿಪರ್ಯಯೇನ ಅಂತಃಕರಣಾದಿಶ್ವಜ್ಯಸ್ಯತಿ. 8ನೇ ಶತಮಾನದಲ್ಲಿ ಭಗವಾನ್ ಶಂಕರರು ಅದ್ಭುತವಾದಂತಹ ಸೆಂಟೆನ್ಸ್ ಬರೆದ್ಬಿಟ್ರು. ಅದು ಯಾರು ಅರ್ಥವಾಗಿದ್ದಿಲ್ಲ. 20ನೇ ಶತಮಾನದಲ್ಲಿ ಅದೇ ಶಂಕರರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಅವತಾರವನ್ನ ಮಾಡಿ ತಾವೇ ಬರೆದಿರುವಂತ ಅಧ್ಯಾಸ ಭಾಷ್ಯವನ್ನ ವಿವರಿಸ್ತಾ ಇದ್ದಾರೆ. ನೋಡಿ, ವಾಕ್ಯ ಹೇಗಿದೆ. ಅಹಂ ಪ್ರತ್ಯಯೀ ಅಂದರೆ ನಾನು ಎನ್ನುವ ಪ್ರತ್ಯಯವನ್ನ ಉಳ್ಳವನು. ಅಹಮಿತಿ ಪ್ರತ್ಯಯ ಅಹಂ ಪ್ರತ್ಯಯ. ಅಹಂ ಪ್ರತ್ಯಯ ಯಸ್ಯ ಅಹಂ ಪ್ರತ್ಯಯ ಯಸ್ಮಿನ್ ಸಹ ಅಹಂ ಪ್ರತ್ಯಯೀ. ಅಹಂ ಪ್ರತ್ಯಯೀ ಅಹಂ ಪ್ರತ್ಯಯಿನೌ ಅಹಂ ಪ್ರತ್ಯಯಿನಃ. ಇದು ಪ್ರಥಮ ಏಕವಚನ. ಅಹಂ ಪ್ರತ್ಯಯಿಯಾಗಿರುವ ಜೀವಾತ್ಮನು ಸತತಂ ಯಾವಾಗಲೂ ಕೂಡ ವಿಕ್ರಿಯತೆ, ಆಲ್ವೇಸ್ ಚೇಂಜಸ್. ಬಾ ನಮಗೆ ಗೊತ್ತಾಗಲ್ಲ. ಉದಾಹರಣೆ ಕೂಡ ಸ್ನಾನ ಮಾಡ್ತಾ ಇದ್ದೀನಿ, ನಾಳೆ ಸ್ನಾನ ಮಾಡ್ತಾ ಇದ್ದೇನೆ, ಪ್ರತ್ಯಯ ಉಂಟಾಯಿತು. ಪೂಜೆ ಮಾಡ್ತಾ ಇದ್ದೇನೆ, ಪೂಜೆ ಮಾಡುತ್ತಿದ್ದೇನೆ, ಪ್ರತ್ಯಯ. ಏನೇನ್ ವ್ಯಾಪಾರಗಳನ್ನ ಮಾಡುತ್ತಿದ್ದೇನೆಯೋ ಆ ಪ್ರತ್ಯಯಗಳೆಲ್ಲವೂ ಕೂಡ ಉತ್ಪದ್ಯಂತೆ ವಿಲೀಯಂತೆ ಹುಡ್ತಾ ಇವೆ, ನಾಶವಾಗ್ತಾ ಇವೆ. ಅವುಗಳ ಜೊತೆಯಲ್ಲಿ ನಾನು ಬದಲಾವಣೆಯಾಗುತ್ತಿದ್ದೇನೆ. ಸ್ವಭೂತೈ ತನಗೆ ಸೇರಿಕೊಂಡಿರುವ ಬಾಹ್ಯ ಆಂತರ ವಿಷಯಕ. ಬಾಹ್ಯ ಹೊರಗಿನ ಶಬ್ದ ಸ್ಪರ್ಶ ರೂಪ ರಸ ಗಂಧ, ಆಂತರ ಶರೀರ ಇಂದ್ರಿಯ ಮನಸ್ಸು ಬುದ್ಧಿ, ಇವುಗಳ ಪ್ರತ್ಯಯಗಳಿಂದ ಇವನು ಬದಲಾವಣೆಯಾಗ್ತಾ ಇದ್ದಾನೆ. ಆತ್ಮಾತು ತಾನಾದರೋ ಪ್ರತ್ಯಗಾತ್ಮನಾದರೋ ತೇಷಾಂ ಸರ್ವೇಷಾಂ ವಿಕಾರಾಣಾಮಪಿ ಏನೇನು ವಿಕಾರಗಳಾಗುತ್ತಿವೆಯೋ ಎಲ್ಲ ವಿಕಾರಗಳನ್ನು ಕೂಡ ಸದಾ ಏಕರೂಪ. ಸೂರ್ಯನಂತೆ ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುಃ ನ ಲಿಪ್ಯತೆ ಚಾಕ್ಷುಷೈರ್ಭಾಕ್ಷ್ಯ ದೋಷೈಃ ಏಕಸ್ತಥಾ ಸರ್ವಭೂತಾಂತರಾತ್ಮ ನ ಲಿಪ್ಯತೆ. ಲೋಕದ ಏನ್ ಆನಂದವಾಗಿದೆ. ಇದು ಸಾಕ್ಷಿ ತತ್ವ, ಸಾಕ್ಷ್ಯ ಸ್ವರೂಪ. ಈ ಸಾಕ್ಷ್ಯ ಸ್ವರೂಪದಲ್ಲಿ ನೆಲೆಗೊಂಡವನೇ ಬ್ರಹ್ಮಜ್ಞಾನಿ.
ಏನ್ ಬ್ರಹ್ಮಜ್ಞಾನಿ ಅಂದ್ರೆ ಅಡ್ಗೆ ಮಾಡಬಾರ್ದು, ಊಟ ಮಾಡಬಹುದು, ತಟ್ಟೆ ತೊಳಿಬಾರ್ದು. ಹುಚ್ಚು. ಊಟ ಮಾಡಬಹುದು ಅಂತಾದರೆ ಅಡ್ಗೆನೂ ಮಾಡಬಹುದು. ಅಡ್ಗೆ ಮಾಡಬಹುದು ಅಂತಾದರೆ ತರಕಾರಿನೂ ಹೆಚ್ಚಬಹುದು. ತರಕಾರಿನೂ ಹೆಚ್ಚಬಹುದು ಅಂತಾದ್ರೆ ತರಕಾರಿನೂ ತರಬಹುದು. ಊಟ ಮಾಡಬಹುದು ಅಂತಾದ್ರೆ ತಟ್ಟೆಯನ್ನು ತೊಳಿಬಹುದು, ಪಾತ್ರೆಯನ್ನು ತೊಳಿಬಹುದು. ಏನಿದೆ ಅದರಲ್ಲಿ? ಎಲ್ಲ ಭ್ರಮೆ. ಕೆಲವು ಸನ್ಯಾಸಿಗಳು ಊಟ ಮಾಡ್ಬಿಡ್ತಾರೆ, ಸೀದಾ ಮಲಿಕೊಂಡ್ಬಿಡ್ತಾರೆ. ಗೋಮೆ, ಸನ್ಯಾಸಿ ಗೋಮೆ ಹಾಕ್ಬಾರ್ದಪ್ಪ, ಅದರ ಗೃಹಸ್ಥ ಧರ್ಮ. ಊಟ ಮಾಡೋದು ಬರೀ ಮೋಸ. ನನಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ವೇದಾಂತ ದರ್ಶನದ ಆತ್ಮನಿಷ್ಠ ಸ್ವರೂಪ ತೋರಿಸ್ಬಿಟ್ಟಿದ್ದಾರೆ. ಆತ್ಮನಿಷ್ಠರಾದ ಮೇಲೆ ಏನ್ ಮಾಡಿದ್ರಿ ಅಂದ್ರಿ? ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವಮಿತೆ. ನಾನೇನು ಮಾಡ್ತಾ ಇಲ್ಲ, ಕರ್ತೃತ್ವವಾಗಲಿ ಭೋಕ್ತೃತ್ವವಾಗಲಿ ನನಗೆ ಸಂಬಂಧಪಟ್ಟಿಲ್ಲ ಎಂದು ತಿಳಿದಿರುವ ಬ್ರಹ್ಮಜ್ಞಾನಿ ಏನ್ ಮಾಡ್ತಾ ಇದ್ರು ಪರವಾಗಿಲ್ಲ, ಅದ್ರಲ್ಲಿ ಯಾವ ಅಪರಾಧವೂ ಇಲ್ಲ. ಆತ್ಮಾತು ಒಬ್ಬ ಆತ್ಮ, ಇನ್ನೊಬ್ಬ ಅಹಂ ಪ್ರತ್ಯಯಿ. ಒಬ್ಬ ತಾನು, ಮತ್ತೊಬ್ಬ ಅಹಂ ನಾನು. ಒಬ್ಬ ಪ್ರತ್ಯಗಾತ್ಮ, ಮತ್ತೊಬ್ಬ ಜೀವಾತ್ಮ. ಬಹಳ ಸೂಕ್ಷ್ಮವಿದೆ, ಹೌದಾ? ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧಿಂ ಛಾಯಾ ತಪೌ ಬ್ರಹ್ಮವಿದೋ ವದಂತಿ ಪಂಚಾಜ್ಞಯೋ ಯೇ ಚತ್ರಿನಾಚಿಕೇತಾಃ. ಕಠೋಪನಿಷತ್ತು ಅಲ್ಲಿ ಮುಂದೆ ಹೇಳ್ತಾರೆ, ಮುಂಡಗದಲ್ಲಿ ತಯೋರನ್ಯ ಫಲಂ ಸ್ವಾದ್ವತ್ತಿ ಅನ್ಯೋ ಅಭಿಚಾಕಶೀತಿ. ಮತ್ತೊಬ್ಬನು ಏನನ್ನು ಮಾಡದೆ, ಏನನ್ನು ನೋಡದೆ, ಏನನ್ನು ಅನುಭವಿಸದೆ ಇದ್ದಾನೆ. ಎಷ್ಟು ಚೆನ್ನಾಗಿದೆ ಇದು! ನಿಜವಾದ ವೇದಾಂತ. ಆತ್ಮಾತು ಪ್ರತ್ಯಗಾತ್ಮನಾದರಂ ತೇಷಾಂ ಸರ್ವೇಷಾಂ ವಿಕಾರಾಣಮಪಿ. ಆ ಎಲ್ಲ ವಿಕಾರಗಳನ್ನು ಕೂಡ ಸದಾ ಯಾವಾಗಲೂ ಏಕರೂಪ, ಒಂದೇ ರೂಪದಿಂದಿದ್ದುಕೊಂಡು ದ್ರಷ್ಟ. ಇಲ್ಲಿ ದ್ರಷ್ಟ ಎನ್ನುವುದು ತಪ್ಪು. ಸಾಕ್ಷಿತಯ ದ್ರಷ್ಟ. ದ್ರಷ್ಟ ಅಂದ್ಬಿಟ್ರೆ ಪಶ್ಯತಿ ದ್ರಷ್ಟ ಕ್ರಿಯಾ ಬಂದಾಯ್ತು, ಬೇರೆ ಶಬ್ದವಿಲ್ಲ. ಆದ್ದರಿಂದ ಇವನನ್ನ ದ್ರಷ್ಟ ಎಂದು ಅನುಭವದಲ್ಲಿ ಸಿದ್ಧವಾಗಿದೆ. ಇದಕ್ಕೇನಿದ್ರು ಸಾರ್ವತ್ರಿಕಾನುಭವ. ಎಲ್ಲರ ಅನುಭವದಲ್ಲೂ ಆತ್ಮ ಇದ್ದಾನೆ. ಇಲ್ಲಿ ಸ್ವಾರಸ್ಯ ನೋಡಿ, ಬ್ರಹ್ಮಜ್ಞಾನಿಗೂ ಅಜ್ಞಾನಿಗಳಿಗೂ ಏನು ವ್ಯತ್ಯಾಸ? ಏನು ವ್ಯತ್ಯಾಸವಿಲ್ಲ. ಊಟ ತಿಂಡಿ ವ್ಯತ್ಯಾಸವಿಲ್ಲ, ಸಂಪಾದನೆ ವ್ಯತ್ಯಾಸವಿಲ್ಲ, ಮಲಗಿಕೊಳ್ಳುವುದು ನಿದ್ದೆ ಮಾಡುವುದು ವ್ಯತ್ಯಾಸವಿಲ್ಲ, ಎಲ್ಲ ಒಂದೇ. ಬ್ರಹ್ಮಜ್ಞಾನಿ ಆ ಸಾಕ್ಷ್ಯ ಸ್ವರೂಪವನ್ನ ಗುರುತಿಸಿದ್ದಾನೆ. ಹಿ ಹ್ಯಾಸ್ ರೆಕಗ್ನೈಸ್ಡ್ ಕ್ಲೋಸ್. ಅಜ್ಞಾನಿ ಗುರುತಿಸಿಲ್ಲ. ಈ ಪ್ರತ್ಯಗಾತ್ಮನನ್ನ ಗುರುತಿಸಿ ಆ ಪ್ರತ್ಯಗಾತ್ಮನೇ ತಾನು ಎಂದು ನಿಶ್ಚಯ ಜ್ಞಾನವುಳ್ಳವನೇ ಬ್ರಹ್ಮಜ್ಞಾನಿ. ಆ ಸ್ವರೂಪವಿದ್ದರೂ ಸಹಿತ ಅದನ್ನ ಗುರುತಿಸದೆ, ಅರ್ಥ ಮಾಡಿಕೊಳ್ಳದೆ, ಅನಾತ್ಮವಾದ ದೇಹಾದ್ಯುಪಾದಿಗಳಿಂದ ಕೂಡಿಕೊಂಡಿರುವ ಪ್ರಮಾತೃತ್ವದಲ್ಲಿ ನೆಲೆಗೊಂಡಿರುವವನೇ ಅಜ್ಞಾನಿ. ಇಷ್ಟೇ ವ್ಯತ್ಯಾಸ. ಏನ್ ಬ್ರಹ್ಮಜ್ಞಾನಿ ಪಟ್ಟಿ ಕೊಡ್ತಾರೆ, ಬ್ರಹ್ಮಜ್ಞಾನಿಯ ಲಕ್ಷಣಗಳು. ಅದಕ್ಕೇನಿದ್ರು ಹುಚ್ಚು ಲಕ್ಷಣ. ಬ್ರಹ್ಮಜ್ಞಾನಿಯಾದ್ರೆ ತಣ್ಣೀರ್ ಸ್ನಾನ ಮಾಡಬೇಕು, ಕಾಫಿ ಕುಡಿಬಾರ್ದು, ಹಾಲನ್ನು ಕುಡಿಬಹುದು. ಕಾಫಿ ಕುಡಿದ್ರು ಸಹಿತ ಸಕ್ಕರೆ ಹಾಕೋಬಾರ್ದು. ಸಕ್ಕರೆ ಹಾಕೊಂಡ್ರು ಕಮ್ಮಿ ಸಕ್ಕರೆ ಹಾಕೋಬೇಕು. ಡಿಕಾಕ್ಷನ್ ಅನ್ನ ಸ್ವಲ್ಪ ಹಾಕೋಬೇಕು. ಬಿಸಿ ಬಿಸಿಯ ಕಾಫಿ ಕುಡಿಬಾರ್ದು. ಯಾರು ಹೇಳಿದ್ರು? ಎಲ್ಲ ಹುಚ್ಚು. ಬ್ರಹ್ಮಜ್ಞಾನಿ
ಫಸ್ಟ್ ಕ್ಲಾಸ್ ಕಾಫಿ ಪುಡಿ ತರ್ತಾನೆ, ಕಾಫಿ ಮಾಡ್ತಾನೆ, ಕುಡಿತಾನೆ, ಎಲ್ಲರಿಗೂ ಕಾಫಿ ಕೊಡ್ತಾ ಇದ್ದ. ಬ್ರಹ್ಮಜ್ಞಾನಿ ಕೊಡಲ್ಲ. ಈ ವ್ಯವಹಾರಕ್ಕೂ ಬ್ರಹ್ಮಜ್ಞಾನ ನಿಷ್ಠೆಗೂ ಏನೂ ಸಂಬಂಧವಿಲ್ಲ. ಬ್ರಹ್ಮಜ್ಞಾನಿ ಯಾರಪ್ಪ ಅಂದ್ರೆ ಈ ಸಾಕ್ಷ್ಯ ಸ್ವರೂಪವನ್ನ ಗುರುತಿಸಿ ಆ ಸಾಕ್ಷ್ಯ ಸ್ವರೂಪದಲ್ಲಿ ನೆಲೆಗೊಂಡಿರುವಂತವನೇ ಬ್ರಹ್ಮಜ್ಞಾನಿ ಅಂತ ಪೂಜ್ಯ ಗುರುಗಳು ಹೇಳ್ಕೊಟ್ಟಿದ್ದಾರೆ ನಂಗೆ. ಅದಿಲ್ಲದೆ ನಂಗೆ ಯಾರ ಮಾತು ಬೇಡ. ಆತ್ಮಾತು ಅವನು ಅಹಂ ಪ್ರತ್ಯಯಿ, ಒಬ್ಬ ಕಳ್ಳಾತ್ಮ, ಸ್ಯೂಡೋ ಸೆಲ್ಫ್. ಇವನು ಆತ್ಮಾತು ಆತ್ಮನಾದನು ತೇಷಾಂ ಸರ್ವೇಷಾಂ ವಿಕಾರಾಣ, ಏನೇನು ವಿಕಾರಗಳಾಗ್ತಾ ಇದೆಯೋ ಜೀವಾತ್ಮನಲ್ಲಿ, ಅಂತಃಕರಣದಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದೆಯೋ ಎಲ್ಲ ಬದಲಾವಣೆಗಳನ್ನು ದ್ರಷ್ಟ, ಸಾಕ್ಷಿತಯ ದ್ರಷ್ಟ, ಸದಾ ದ್ರಷ್ಟ, ಏಕರೂಪ ದ್ರಷ್ಟ, ಕೂಟಸ್ಥ ದ್ರಷ್ಟ, ಇವನಿಗೆ ಸಾಕ್ಷಿ ಅಂತ ಹೆಸರು. ಬಾ ಇತಿ ಅನುಭವ ಸಿದ್ಧಮೇತತ್, ಇದು ಹೊಸದಾದ ಮ್ಯಾಜಿಕ್ ಅಲ್ಲ, ಗಿಮಿಕ್ಸ್ ಅಲ್ಲ, ಅನುಭವ ಸಿದ್ಧಂ. ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿಯ ಸ್ವಾಮೀಜಿಯವರು ಪಾಠ ಮಾಡುವಾಗ ಒಂದು ಮಾತು ಹೇಳಿದ್ರು. ಆತ್ಮಜ್ಞಾನ ಈಸ್ ನಾಟ್ ಜಿಮ್ನಾಸ್ಟಿಕ್, ಆತ್ಮಜ್ಞಾನ ಈಸ್ ನಾಟ್ ಗಿಮಿಕ್ಸ್, ಆತ್ಮಜ್ಞಾನ ಈಸ್ ನಾಟ್ ಸೀಕ್ರೆಟ್ ವಿದ್ಯಾ. ಇದು ರಹಸ್ಯ ವಿದ್ಯೆ ಏನಲ್ಲ, ಓಪನ್ ಸೀಕ್ರೆಟ್. ಯಾರು ಬೇಕಾದ್ರೂ ಅರ್ಥ ಮಾಡ್ಕೋಬಹುದು. ಆದ್ರೆ ಅದಕ್ಕೆ ಯೋಗ್ಯತೆ ಬೇಕು, ಚಿತ್ತಶುದ್ಧಿ ಬೇಕು, ಗುರುಭಕ್ತಿ ಬೇಕು, ವೇದಾಂತಾಸಕ್ತಿ ಇದ್ದು ಬಿಟ್ಟು ಅರ್ಥವಾಗುತ್ತೆ. ಇದು ಬಹಳ ಸುಲಭ. ಮತ್ತೊಮ್ಮೆ ವಾಕ್ಯ ಓದ್ತೀನಿ. ಆತ್ಮಾತು ಹಿಂದಕ್ಕೆ ಹೋಗೋಣ. ಅಹಂ ಪ್ರತ್ಯಯಿ ಸ್ವಭೂತೈ ಭಾಷ್ಯಾಭ್ಯಂತರ ವಿಷಯಕೈ ಪ್ರತ್ಯಯೈ ಸತತಂ ವಿಕ್ರಿಯತೆ. ಅವನ ಹಣೆ ಬರಹ. ಆತ್ಮಾತು ಸಾಕ್ಷೀತು ಪ್ರತ್ಯಗಾತ್ಮಾತು ತೇಷಾಂ ಸರ್ವೇಷಾಂ ವಿಕಾರಾಣಾಮಪಿ, ಎಲ್ಲ ವಿಕಾರಗಳನ್ನು ಸದಾ ಸಹಜವಾಗಿ ಏಕರೂಪನಾಗಿ ದಷ್ಟ ಅರಿಯುತ್ತಿದ್ದಾನೆ ಎನ್ನುವಂತಹದ್ದು ಸರ್ವಾನುಭವ ಸಿದ್ಧಂ. ಬ್ರಹ್ಮಜ್ಞಾನ ಹೊಸದಾಗಿ ಉಂಟಾಗುವಂತ ವಿಚಿತ್ರವಾದ ಅನುಭವವಲ್ಲ. ಕೆಲವು ಯೋಗ ಪುರುಷರು ಯೋಗಾನುಷ್ಠಾನದ ಬಲದಿಂದ ಅನೇಕ ರಹಸ್ಯ ವಿದ್ಯೆಗಳನ್ನ ಕಲ್ತ್ಕೊಂಡಿದ್ದಾರೆ. ಸಂತೋಷ, ಅದು ರಹಸ್ಯ ವಿದ್ಯೆ, ಅದು ಆತ್ಮಜ್ಞಾನವಲ್ಲ. ಪಾತಂಜಲ ಯೋಗಾನುಷ್ಠಾನವನ್ನ ಯಥಾಶಕ್ತಿ ಪ್ರತಿದಿನ ಅನುಷ್ಠಾನ ಮಾಡ್ತಾ ಬಂದ್ರೆ 150 ವರ್ಷ ಬದುಕ್ತಾನೆ. BP ಬರುವುದಿಲ್ಲ, ಕ್ಯಾನ್ಸರ್ ಬರುವುದಿಲ್ಲ, ಶುಗರ್ ಕಾಯಿಲೆ ಬರುವುದಿಲ್ಲ, ಯಾವ ಕಾಯಿಲೆ ಬರದೆ ಒಂದು ಗುಳಿಗೆ ನುಂಗಿದೆ 150 ವರ್ಷ ಬದುಕಿರ್ಬೋದು. ಮನಸ್ಸು ಉಲ್ಲಾಸಿತವಾಗಿರು ಸಂತೋಷ. ಆದರೆ ಅದು ಬ್ರಹ್ಮಜ್ಞಾನವಲ್ಲ. ಬ್ರಹ್ಮಜ್ಞಾನಿಯಾದವನು 150 ವರ್ಷ ಬದುಕಬೇಕು ಅನ್ನುವಂತ ನಿಯಮವಿಲ್ಲ. ಶಂಕರಾಚಾರ್ಯರಿಗಿಂತ ಬ್ರಹ್ಮಜ್ಞಾನಿಗಳು ಬೇಕಾ? ಅವ್ರು ಎಷ್ಟು ವರ್ಷ ಬದುಕಿದ್ದು? 32 ಸಾಕು. ಜೀವಿತೆ ಮರಣೇವ ಗೃಹಿಂ ಕುರ್ವೀತ. ಯಾವ ಬ್ರಹ್ಮಜ್ಞಾನಿಯೋ ಜಾಸ್ತಿ ವರ್ಷ ಬದುಕಿರ್ಬೇಕಪ್ಪ ಅಂತಲಾಗಲಿ ಸಾಕು, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಹೋಗುದಿಲ್ಲ. ಏನಾಗುತ್ತೋ ಹಾಗೆ. ಯಾವಾಗ ನಾಹಂ ದೇಹ ಅಂತ ಅರ್ಥವಾಯ್ತೋ, ಆರೋಗ್ಯವಾಗಿದ್ರೇನು, ರೋಗಿಷ್ಠನಾಗಿದ್ದೇನು. ನಾಹಂ ದೇಹ ಜನ್ಮ ಮೃತ್ಯು ಕುತೋ ಮೇ, ನಾಹಂ ಪ್ರಾಣ ಕ್ಷುತ್ ಪಿಪಾಸೆ ಕುತೋ ಮೇ, ನಾಹಂ ಚಿತ್ತಂ ಶೋಕ ಮೋಹಂ ಕುತೋ ಮೇ, ನಾಹಂಕಾರ ಬಂಧ ಮೋಕ್ಷವು. ಇದಾತ್ಮಜ್ಞಾನ.
ಯೋಗಾನುಷ್ಠಾನ ಬಹಳ ಮುಖ್ಯ. ಆದ್ರೆ ಯೋಗಾನುಷ್ಠಾನವು ಬ್ರಹ್ಮಾತ್ಮೈಕತ್ವ ಜ್ಞಾನವಲ್ಲ ಅಂತ ನಾವು ತಿಳ್ಕೋಬೇಕು. ವಾಕ್ಯ ಮತ್ತೊಮ್ಮೆ ಓದ್ತೇನೆ. ಕಿಂಚ ಅಹಂ ಪ್ರತ್ಯಯೀ ಸ್ವಭೂತೈಃ ಬಾಹ್ಯಾಂತರ ವಿಷಯಕೈಃ ಪ್ರತ್ಯಯೈಃ ಸತತಂ ವಿಕ್ರಿಯತೆ. ಆತ್ಮಾ ಪುನಃ ತೇಷಾಂ ಸರ್ವೇಷಾಂ ವಿಕಾರಾಣಾಮಪಿ ಸದಾ ಸರ್ವದಾ ಏಕರೂಪಃ ಕೂಟಸ್ಥಃ ಅವಿಕೃತಃ ದ್ರಷ್ಟ ಇತಿ ಅನುಭವ ಸಿದ್ಧಮೇತತೆ. ಹೊಸದಾಗಿ ಯಾರು ಕಲ್ಪಬೇಕಂತ ಅನುಭವದಲ್ಲಿ ಇದ್ದು ಬಿಟ್ಟಿದೆ. ತದೇವಂ ಹೀಗೆ ದೃಶ್ಯತ್ವೇನ ದ್ರಷ್ಟುತ್ವೇನ ಚ ವಿಕಾರಿತ್ವೇನ ಸದಾ ಏಕರೂಪತ್ವೇನ ಚ ಭಿನ್ನ ಸ್ವಭಾವಯೋಃ ತಾದಾತ್ಮ್ಯ ಸಂಭವಾತ್ ಆಧ್ಯಾತ್ಮಿಕೀ ಏವ ಅಹಂ ಪ್ರತ್ಯಯಾಲಂಬನತಾ ಇತ್ಯವಗಮ್ಯತೆ. ಏನ್ ಗುರುಗಳ ವಾಕ್ಯ, ಶ್ರೀರಾಮ್ ಜೈ ರಾಮ್ ಜಯ ವಾಕ್ಯ ಓದ್ತಾ 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 ಗುರುಗಳ ದರ್ಶನವಾಗ್ತಾ ಇದೆ. 96 ವರ್ಷ ನಿಂತ್ಕೊಳ್ಳಿಕ್ಕೆ ಕಷ್ಟ, ವಾಕ್ ಮಾಡೋಕ್ಕೂ ಕಷ್ಟ. ಈ ತಾವೇ ಬರೆದಿರುವ ಸುಗಮ ವ್ಯಾಖ್ಯಾನದ ವಾಕ್ಯಗಳನ್ನ ಸುಬ್ರಾಯ ಶರ್ಮ ಓದ್ತಾ ಇದ್ರೆ ಸಂತೋಷದಿಂದ ನನ್ನ ಉಪದೇಶವನ್ನ ಪ್ರಚಾರ ಮಾಡಪ್ಪ ಅಂತ ಹೇಳ್ತಾ ಇದ್ದಾರೇನೋ ಅನ್ನುವಂತ ಭ್ರಮೆ ನನ್ನ ಮನಸ್ಸಿನಲ್ಲಿದೆ. ಅದು ಭ್ರಮೆಯಾಗಿರ್ಬೋದು, ಸಂತೋಷ. ವಿಕಾರಿತ್ವೇನ ಸದಾ ಏಕರೂಪತ್ವೇನ ಅಹಂ ಪ್ರತ್ಯಯೀ ನಿತ್ಯ ವಿಕಾರಿ ಪ್ರತ್ಯಗಾತ್ಮ ಏಕರೂಪ. ಹೀಗೆ ಪರಸ್ಪರ ಭಿನ್ನ ಸ್ವಭಾವಯೋಃ ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋಃ ವಿಷಯ ವಿಷಯಿನೋಃ ತಮಃ ಪ್ರಕಾಶವತ್ ವಿರುದ್ಧ ಸ್ವಭಾವಯೋಃ ಇತರೇತರ ಭಾವಾನುಪಪತ್ತೌ ಸಿದ್ಧಾಯಂ ತದ್ಧರ್ಮಾಣಾಮಪಿ ಸುತರಾಂ ಇತರೇತರ ಭಾವಾನುಪಪತ್ತಿರಿತ್ಯತಃ ಅಸ್ಮತ್ ಪ್ರತ್ಯಯ ಗೋಚರೆ ವಿಷಯಿನಿ ಚಿದಾತ್. ಏನು ಗುರುಗಳ ವಾಕ್ಯ, ಗಟ್ಟಾಡು ನಾನು ಅಧ್ಯಾಸ ಭಾಷ್ಯ ಎಲ್ಲಿ ಒತ್ತಬೇಕು, ಹ್ಯಾಗೆ ಹೇಳ್ಬೇಕು ಅಂತ ಹೇಳ್ಕೊಳ್ಳಿ. ಆ ಗುರುವಿನ ವಾಕ್ಯವನ್ನ ಅನುಸಂಧಾನ ಮಾಡ್ತಾ ಬಂದ್ಬಿಟ್ರೆ ಅದೇ ನಿಜವಾದ ಗುರುಗಾಣಿ. ಸದೇವಂ ಹೀಗೆ ಅಹಂ ಪ್ರತ್ಯಯೀ ದೃಶ್ಯ ಪ್ರತ್ಯಗಾತ್ಮ ದ್ರಷ್ಟ ಅಹಂ ಪ್ರತ್ಯಯೀ ವಿಕಾರಿ ಪ್ರತ್ಯಗಾತ್ಮ ಸದಾ ಏಕರೂಪ ಹೀಗಾಗಿಬಿಟ್ಟು ಅತ್ಯಂತ ಭಿನ್ನ ಸ್ವಭಾವಯೋ ಉಭಯೋ ತಾದಾತ್ಮ್ಯ ಸಂಭವಾತಿ. ಒಬ್ಬರು ಮತ್ತೊಬ್ಬರಾಗಲಾರರು. ಅಹಂ ಪ್ರತ್ಯಯೀ ಆತ್ಮ ಪ್ರತ್ಯಗಾತ್ಮನಾಗಲಾರ, ಪ್ರತ್ಯಗಾತ್ಮನು ಕೂಡ ಅಹಂ ಪ್ರತ್ಯಯೀ ಆತ್ಮನಾಗಲಾರ ಇರುವುದರಿಂದ ನಮಗೆ ಕಾಣಿಸ್ತಾ ಇದೆಯಲ್ಲ. ಮತ್ತೆ ನಾನು ಎನ್ನುವಾಗ ಅಹಂ ಪ್ರತ್ಯಯೀ ಆತ್ಮನನ್ನೇ ತಿಳ್ಕೊಂಡಿದ್ದೇವಲ್ಲ ಅಂದ್ರೆ ಅಧ್ಯಾಸದಿಂದ. ಆಧ್ಯಾಸಿಕಿ ಇದು ಕೃದಂತ ರೂಪ. ಅಧ್ಯಾಸೇನ ಆಗತ ಆಧ್ಯಾಸಿಕಿ, ಅಧ್ಯಾಸೇನ ಆಗತಃ ಆಧ್ಯಾಸಿಕಃ, ಅಧ್ಯಾಸೇನ ಆಗತಂ ಆಧ್ಯಾಸಿಕಂ. ಏನ್ ಗುರುಗಳ ಪಾಠ, ಬ್ರಹ್ಮಾನಂದ. ನೋಡಿ, ಈ ವಾಕ್ಯ ಓದ್ತಾ ಇದ್ರೆ ಅಂತ ಅನುಭವ ಆಗತ್ತೆ. ಪ್ರತ್ಯಕ್ಷ ಗುರುಗಳ ಸನ್ನಿಧಾನದಲ್ಲಿ ಕೂತ್ಕೊಂಡು ಅವ್ರ ಮುಖಾರವಿಂದ ಬರುವಂತಹ ವಾಣಿ ಕೇಳ್ತಾ ಇದ್ರೆ ಎಷ್ಟು ಆನಂದವಾಗಿರ್ಬೋದು ಅನ್ನುವುದನ್ನ ನೀವೇ ಊಹೆ ಮಾಡ್ತೀವಿ. ಭಿನ್ನ ಸ್ವಭಾವವಾಗಿರುವ ಅಹಂ ಪ್ರತ್ಯಯೀ ಪ್ರತ್ಯಗಾತ್ಮ ಇಬ್ಬರಿಗೂ ಕೂಡ ತಾದಾತ್ಮ್ಯ. ಪ್ರತ್ಯಗಾತ್ಮನೇ ಅಹಂ ಪ್ರತ್ಯಯೀ, ಅಹಂ ಪ್ರತ್ಯಯಾತ್ಮ ಪ್ರತ್ಯಗಾತ್ಮ ಎಂದು ತಾದಾತ್ಮ್ಯವು ಅಸಂಭವಾತೆ, ಸಂಭವಿಸುವುದಿಲ್ಲವಾದ್ದರಿಂದ ಅದು ಕಾಣ್ತಾ ಇದೆಯಲ್ಲ. ಮತ್ತೆ ಎಲ್ಲ ವಿಜ್ಞಾನಿಗಳು ನಾನು ಪ್ರಮಾತ್ರ, ನಾನು ಜೀವ ಎಂದು ಪ್ರತ್ಯಗಾತ್ಮನನ್ನು ಅಹಂ ಪ್ರತ್ಯಾತ್ಮನನ್ನು ಮಾಡ್ಕೊಂಡಿದ್ದಾರಲ್ಲ ಅಂದ್ರೆ ಅದು ಆಧ್ಯಾತ್ಮಿಕಿ ಸ್ತ್ರೀಲಿಂಗ. ಯಾಕೆ? ಅಹಂ ಪ್ರತ್ಯಯಾಲಂಬನತ, ಅಹಂ ಪ್ರತ್ಯಯಕ್ಕೆ ಆತ್ಮನು ಆಶ್ರಯನಾಗಿದ್ದಾನೆ ಎನ್ನುವಂತಹದ್ದು ಆಧ್ಯಾತ್ಮಿಕೆ ಭ್ರಾಂತಿ. ಅಧ್ಯಾಸದಿಂದ ಉಂಟಾಗಿರುವಂತಹ ಭ್ರಾಂತಿ.
ನೋಡಿ, ಈ ವಿಚಾರ ಮಾಡ್ತಾ ಬಂದ್ಬಿಟ್ರೆ ನಿಮ್ ಜೀವನ ಹೆಂಗಾಗ್ರಿ, ನೀವು ಬಡವರಾಗಿರಿ, ಶ್ರೀಮಂತರಾಗಿರಿ, ಬ್ರಾಹ್ಮಣರಾಗಿರಿ, ಕುರುಬರಾಗಿರಿ, ಏನಾಗಿದ್ರು ಸಹಿತ ಏನಿದೆ ಅದರಲ್ಲಿ ಸ್ವರೂಪ ಒಂದೇ ಅಲ್ವೇ? ಆ ಸ್ವರೂಪಕ್ಕೆ ಹೆಸರು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪ. ಅಧ್ಯಾಸದಿಂದಲೇ ಏವಂ ಅಹಂ ಪ್ರತ್ಯಯನಂ ಅಶೇಷ ಸ್ವಪ್ರಚಾರ ಸಾಕ್ಷಿಣಿ ಪ್ರತ್ಯಗಾತ್ಮನ್ಯಧ್ಯಸ್ಯ ತಂಚ ಪ್ರತ್ಯಗಾತ್ಮಾನಂ ತದ್ವಿಪರ್ಯಯೇನ ಅಂತಃಕರಣಾದಿಶ್ವಧ್ಯಸ್ಯತಿ ಎಂದು ಶ್ರೀ ಶಂಕರರ ದಿವ್ಯ ಮಂಗಳ ಸಂದೇಶ. ತಾದಾಪ್ಯ ಹೊಂದದೆ ಇರುವುದರಿಂದ ಅಹಂ ಪ್ರತ್ಯಯಾಲಂಬನತ ಆಧ್ಯಾಸಿಕಿ ಏವಕಾರ ಹಾಕಿದ್ದಾರೆ. ವಾಕ್ಯ ಮತ್ತೊಮ್ಮೆ ಓದ್ತೀನಿ, ಎಷ್ಟು ಚೆನ್ನಾಗಿದೆ. ತದೇವಂ ಅಹಂ ಪ್ರತ್ಯಗಾತ್ಮನೋ ಉಭಯೋ ದೃಶ್ಯತ್ವೇನ ದ್ರಷ್ಟೃತ್ವೇನ ಚ ವಿಕಾರಿತ್ವೇನ ಸದಾ ಏಕರೂಪತ್ವೇನ ಚ ಭಿನ್ನ ಸ್ವಭಾವಯೋ ತಾದಾತ್ಮ್ಯ ಅಸಂಭವಾತಿ ಅಹಂ ಪ್ರತ್ಯಯಾಲಂಬನತ ಆಧ್ಯಾಸಿಕಿ ಏವ ಇತಿ ಅವಗಮ್ಯತೆ ನಿಶ್ಚೀಯತೆ ಅಂದ್ಬಿಟ್ರು. ನ ಚ ನಿಯಮೇನ ಅಹಂತಾನುಗಮಾತೆ ತಾಧರ್ಮ್ಯಮಾತ್ಮನಃ ಇತಿ ಶಂಕ್ಯಂ. ಎಷ್ಟು ಎಳೆಯಾಗಿ ಬಿಡಿಸ್ತಾ ಇದ್ದ ನೋಡಿ ರಾಮರಾಮ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ವ್ಯಾಖ್ಯಾನ ಗ್ರಂಥಗಳನ್ನ ನಿಧಾನವಾಗಿ ಏಕಾಗ್ರತೆಯಿಂದ ಶ್ರದ್ಧೆಯಿಂದ ತಾತ್ಪರ್ಯದಲ್ಲಿ ಓದ್ತಾ ಬಂದ್ಬಿಟ್ರೆ ನಮಗೆ ಬ್ರಹ್ಮಜ್ಞಾನ ದಕ್ಕೋಗುತ್ತೆ. ಜನ ನಮ್ಮನ್ನು ಬ್ರಹ್ಮಜ್ಞಾನಿ ಅಂತ ಕರಿಬೇಕಾಗಿಲ್ಲ. ಓ ಬ್ರಹ್ಮಜ್ಞಾನಿ ಅವನು ಕಳ್ಳೆಕಾಯಿ ತಿಂತಾನೆ, ಬ್ರಹ್ಮಜ್ಞಾನಿ ಅವನು ನೇರಳೆ ಹಣ್ಣು ತಿಂತಾನೆ ಅಂತಾನೆ. ಯಾಕೆ ತಿನ್ಬಾರ್ದು? ಏನು ವ್ಯವಹಾರ ಕೊಟ್ಟು ತಿನ್ಬಹುದು. ತಿಂದ ಮಾತ್ರಕ್ಕೆ ಅಜ್ಞಾನಿ ಅಂತ ಆಗ್ಬೇಕಾಗಿಲ್ಲ. ಮುಂದಕ್ಕೆ ಹೋಗ್ತೇನೆ. ನಚ ನಿಯಮೇನ ಅಹಂತಾನುಗಮಾತೆ ತಾಧರ್ಮ್ಯಮಾತ್ಮನಃ ಇತಿ ಶಂಕ್ಯಂ. ಯಾವಾಗಲೂ ಕೂಡ ನಿಯಮದಿಂದ ಅಹಂ ರೂಪದಿಂದಲೇ ತೋರ್ತಾ ಇದ್ದೇನೆ. ಪ್ರತ್ಯಗಾತ್ಮನು ನಾನು ಎನ್ನುವ ರೂಪದಿಂದಲೇ ಯಾವಾಗಲೂ ತೋರುತ್ತಿರುವುದರಿಂದ ಆತ್ಮನ ಧರ್ಮ ಅಹಂ ಅಂತ ಶಂಕಿಸಬಾರದು. ನಮಗೆ ಅಹಂ ಆತ್ಮ, ಅಹಂ ಪ್ರತ್ಯಯಿ, ಅಹಂ ರೂಪದಿಂದಲೇ ತೋರ್ತಾ ಇದ್ದಾನೆ. ಇದಂ ರೂಪದಿಂದ ಎಂದೆಂಗೂ ತೋರ್ತಾ ಇಲ್ಲ. ನಾನು ಇದಂ ಅಂತ ತೋರ್ತಾ ಇಲ್ಲ, ಅಹಂ ಅಂತಲೇ ತೋರುತ್ತಿರುವುದರಿಂದ ಇದು ಆತ್ಮನ ಧರ್ಮ. ಆತ್ಮನಿಗೆ ಅಹಂ ಅನ್ನುವಂತ ಧರ್ಮ ಉಂಟು ಎಂದು ನ ಶಂಕ್ಯಂ ತಿಳಿಯಬಾರದು. ಯಾಕೆ? ಸುಷುಪ್ತ್ಯಾದೌ ಅನನ್ವಯಾತಿ ಅಹಮಃ. ಸುಷುಪ್ತ್ಯಾದವನನ್ವಯಾದಹಮಃ. ಅಹಮಃ ಅಹಂಕಾರವು ಅಹಂ ರೂಪದಿಂದ ತೋರುತ್ತಿರುವ ಈ ಪ್ರತ್ಯಯು ಅಹಂ ಪ್ರತ್ಯಯಾದ ಆತ್ಮನು ಸುಷುಪ್ತ್ಯಾದೌ ಸುಷುಪ್ತೌ ಮರಣೆ ಮೂರ್ಛೆ ಸಮಾಧೌ ಚ ಸುಷುಪ್ತಿಯ ಮುಂತಾದ ಅವಸ್ಥೆಗಳಲ್ಲಿ ಅನನ್ವಯಾತೆ ಅನ್ವಯವಿಲ್ಲದಿರುವುದರಿಂದ ವ್ಯತಿರೇಕವಿರುವುದರಿಂದ ಅನನ್ವಯ ಎಂದರೂ ಒಂದೇ, ವ್ಯತಿರೇಕ ಎಂದರೂ ಒಂದೇ. ಗಾಢ ನಿದ್ರೆಯಲ್ಲಿ ನನಗೆ ಅಹಂಕಾರವಿಲ್ಲ, ಗಾಢ ನಿದ್ರೆಯಲ್ಲಿ ನನಗೆ ಅಹಂ ಪ್ರತ್ಯಯವಾಗಿಲ್ಲ. ಆದರೆ ನಾನು ಸತ್ತೋಗಿದ್ದೀನ? ಇಲ್ಲ, ನಾನಿದ್ದೇನೆ. ಯಾವ ರೂಪದಿಂದ? ಪ್ರತ್ಯಗಾತ್ಮ ರೂಪದಿಂದ. ಪ್ರತ್ಯಗಾತ್ಮ ರೂಪದಿಂದ ನಾನಿದ್ದೇನೆ, ಅಹಂಕಾರ ರೂಪದಿಂದಿಲ್ಲ. ಅಂದ ಮೇಲೆ ಅಹಂ ಅನ್ನುವಂತಹದ್ದು ವ್ಯತಿರೇಕವಾಗುತ್ತದೆ ಅಂತಲೂ, ಪ್ರತ್ಯಗಾತ್ಮ ಸ್ವರೂಪವು ಅನ್ವಯವಾಗಿದೆ ಅಂತಲೂ ತಿಳಿಯಬೇಕು. ಸುಷುಪ್ತ್ಯಾದೌ ಸುಷುಪ್ತಿ ಆದಿ ಯಸ್ಯ ಸಹ ಸುಷುಪ್ತ್ಯಾದಿ ತಸ್ಮಿನ್
ಸುಷುಪ್ತಿಯೇ ಮುಂತಾದ ಅವಸ್ಥೆಯಲ್ಲಿ ಅಹಂಕಾರವು ಅನನ್ವಯಾತಿ ಅನ್ವಯವಾಗದಿರುವುದರಿಂದ ಯಸ್ತು ತತ್ರಾಪಿ ಆವಹ ಅಸ್ತಿತ್ವಮಾತಿಷ್ಠತೆ ತಂ ಅನುಭವ ಏವ ಪರಾಕರೋತೀತಿ ತಂ ಪ್ರತಿ ನ ಕಿಂಚಿತ್ ವಕ್ತವ್ಯಂ. ಕೆಲವರು ಹೆಸರು ಬೇಡ, ಮಹಾತ್ಮರು ಹೇಳ್ತಾರೆ ಸುಷುಪ್ತಿಯಲ್ಲಿಯೂ ಕೂಡ ಅಹಂ ಉಂಟು. ತತ್ರಾಪಿ ಸುಷುಪ್ತಿಯಲ್ಲಿಯೂ ಕೂಡ ಅಹಮಃ ಅಸ್ತಿತ್ವಂ ಯಹ ಆತಿಷ್ಠತೆ. ಸುಷುಪ್ತಿಯಲ್ಲಿಯೂ ಕೂಡ ಅಹಂ ಇದೆ, ಆದ್ದರಿಂದ ಅಹಂಕಾರವೇ ಆತ್ಮನ ನಿಜ ಸ್ವರೂಪ ಎಂದು ಯಾರು ಆತಿಷ್ಠತೆ ಅಭಿಪ್ರಾಯ ಪಡುತ್ತಾರೆಯೋ, ಆತಿಷ್ಠತೆ ಹಠ ಮಾಡಿ ಹೇಳುತ್ತಾರೆಯೋ, ಅವನನ್ನ ಅನುಭವವೇ ತಿರಸ್ಕಾರ ಮಾಡುತ್ತದೆ. ಅನುಭವ ಹೇಳ್ತಾ ಇದೆ, ಹಾಗಿಲ್ಲ ಅನ್ನುತ್ತದೆ. ತಂ ಅಂತ ಅವಿವೇಕಿಯನ್ನ ಅನುಭವ ಏವ ಸಾರ್ವತ್ರಿಕ ಅನುಭವವೇ ಪರಾಕರೋತಿ ತಿರಸ್ಕರೋತಿ ಇತಿ ತಂ ಪ್ರತಿ ಅವನ ವಿಷಯದಲ್ಲಿ ನ ಕಿಂಚಿತ್ ವಕ್ತವ್ಯಂ ಉತ್ತರ ಕೊಡ್ಬೇಕಾಗಿದೆ. ಯಾಕೆ ಅಂದ್ರೆ ಸುಖಂ ಅಹಂ ಅಸ್ವಾಪ್ಸಂ ಇತಿ ಪರಾಮರ್ಶ್ಯ ಬಲಾತ್ ತತ್ರ ತತ್ಸತ್ವಂ ಅನುಮಿಮಾನಸ್ತು ಪಿಂಡ ಮುತ್ಸೃಜ್ಯ ಕರಂ ಲೇಢಿ ಇತಿ ಆಭಾಣಕ ವಿಷಯೋ ಭವೇತ್. ಇಲ್ಲಿ ಒಂದು ಸಣ್ಣ ಪಿಂಡಿ ಮಿಸ್ಟೇಕ್ ಇದೆ. ಪಿಂಡ ಮುತ್ಸಜ್ಜ ಕರಂ ಲೇಡಿ ಅಲ್ಲ, ಲೇಢಿ ಮಹಾಪ್ರಾಣ ಇರಬೇಕು. ಹೌದು ಲೇಢಿ. ಏನ್ ಹೇಳ್ತಾರೆ ಅಂದ್ರೆ ಕೆಲವು ಮಹಾತ್ಮರು ವಿದ್ವಾಂಸರು ಸುಷುಪ್ತಿಯಲ್ಲಿ ಅಹಂಕಾರ ಉಂಟು. ಏಕೆಂದ್ರೆ ನಾನು ಸುಖವಾಗಿ ನಿದ್ದೆ ಮಾಡಿದೆನು ಏನ್ ಹೇಳ್ತಾರಲ್ವೇ, ನಿದ್ದೆ ಆಯ್ತೇನಪ್ಪ ಸ್ವಾಮಿ, ಐ ಸ್ಲೆಪ್ಟ್ ಹ್ಯಾಪಿಲಿ, ಐ ಸ್ಲೆಪ್ಟ್ ಸೈಲೆಂಟ್ಲಿ ಅಂತ ಹೇಳ್ತಾರೆ. ಅಹಂ ನಾನು ಸುಖಂ ಸುಖವಾಗಿ ಅಸ್ವಾಪ್ತಂ ನಿದ್ದೆ ಮಾಡಿದೆನು ಅಂತ ಹೇಳ್ತಾನೆ. ಹೇಳುವುದರಿಂದ ಅಹಂಕಾರವಿತ್ತು ಅಂತಾಯ್ತು. ಅಹಂಕಾರವಿಲ್ಲದೆ ಇದ್ದಿದ್ದರೆ ನಾನು ಸುಖವಾಗಿ ನಿದ್ದೆ ಮಾಡಿದ್ದೆ ಎಂದು ಹೇಳಬಾರದಾಗಿತ್ತು ಎಂದು ಪರಾಮರ್ಶ ಬಲಾಸೆ. ಈ ಪರಾಮರ್ಶದ ಬಲದಿಂದ ಸುಷುಪ್ತಿಯಲ್ಲಿ ಅಹಂಕಾರವಿತ್ತು ಎಂದು ಯಾವ ಮನುಷ್ಯ ಅನುಮಾನ ಮಾಡುತ್ತಾನೋ ಅವನ ಸ್ಥಿತಿ ಹೇಗಿದೆ ಅಂದ್ರೆ ಪಿಂಡ ಮುತ್ಸಜ್ಜ. ಕೈನಲ್ಲಿ ತುತ್ತು ಹಾಕಿದ್ದಾರೆ ಅಮ್ಮ, ಯಾವುದು ಮೊಸರನ್ನು ತುತ್ತು ಹಾಕಿದ್ದಾರೆ, ಅದನ್ನು ಬಿಸಾಕ್ಬಿಟ್ಟ. ಪಿಂಡ ಮುತ್ಸಜ್ಜ, ಮೊಸರನ್ನದ ತುತ್ತನ್ನು ಬಿಸಾಕಿ ಬಿಟ್ಟು ಕರಂ ಲೇಢಿ, ಕೈಯನ್ನ ನೆಕ್ಕು ಒಂದಾಡೆ, ಲೇಡಿ ಇಂದ ನೆಕ್ಕು, ಲಿಕ್ ದ ಹ್ಯಾಂಡ್ ಥ್ರೋಯಿಂಗ್ ಮೊಸರನ್ನ. ಹಾಗ ಅಂದ್ರೆ ಬಹಳ ಜ್ವರ ಇದೆ. ಅನುಭವ ಕೈ ಬಿಟ್ಟು ಅನುಭವಕ್ಕೆ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ ಎಂದು. ಇದು ತುಂಬಾ ಚೆನ್ನಾಗಿದೆ. ಸುಷುಪ್ತಿಯಲ್ಲಿ ಅಹಂಕಾರವಿದೆಯೋ ಇಲ್ವೋ ಅಂತ ಪ್ರಶ್ನೆ ಇಲ್ಲ ಎನ್ನುವುದು ಸಿದ್ಧಾಂತ. ಸುಷುಪ್ತಿಯಲ್ಲಿ ಇದೆ ಎನ್ನುವುದು ಕೆಲವರು ಮತ. ಅದನ್ನು ಖಂಡನೆ ಮಾಡ್ತಾ ಇದ್ದಾರೆ ಪೂಜ್ಯ ಸದ್ಗುರುಗಳು. ತುಂಬಾ ಚೆನ್ನಾಗಿ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಕಾಲಟಿ ಭಾಗ್ಯದ ಬಾಲನಿಗೆ ನಾವು ಭಾರತೀಯರು. ಇಲ್ಲಿ ಅನೇಕ ಸಾಧು ಸಂತರು, ಜ್ಞಾನಿಗಳು, ಸಿದ್ಧರು ಅವತಾರವೆತ್ತಿದ್ದಾರೆ. ಇಂತಹ ಪುಣ್ಯ ಜ್ಞಾನ ಭೂಮಿಯಲ್ಲಿ, ತಪೋಭೂಮಿಯಲ್ಲಿ ನಮಗೆ ಮಾನವ ಜನ್ಮ ಸಿಕ್ಕಿರುವುದು ಸುವರ್ಣಾವಕಾಶ. ಅದರಲ್ಲೂ ಭಗವತ್ಪಾದ ಶಂಕರರ ಶ್ರೇಷ್ಠ ಕೃತಿರತ್ನಗಳು 1200 ವರ್ಷಗಳ ನಂತರವೂ ಈಗಲೂ ರಾರಾಜಿಸುತ್ತಿರುವುದು ನಮ್ಮೆಲ್ಲರ ಭಾಗ್ಯ. ಇಂತಹ ಭೂಮಿಯಲ್ಲಿ ಕಾಲಟಿ ಕ್ಷೇತ್ರ ಭಗವಾನ್ ಶಂಕರರು ಅವತಾರವೆತ್ತಿದ ಪುಣ್ಯಕ್ಷೇತ್ರ. ಬಾಲಶಂಕರನಾದರೋ 8ನೇ ವಯಸ್ಸಿನಲ್ಲಿ 4 ವೇದಗಳನ್ನು, 12ನೇ ವಯಸ್ಸಿನಲ್ಲಿ ಸಕಲ ಶಾಸ್ತ್ರಗಳನ್ನು, 16ನೇ ವಯಸ್ಸಿನಲ್ಲಿ ಇಡೀ ಜಗತ್ತಿಗೇ ಸಾರುವ ಪ್ರಸ್ಥಾನತ್ರಯ ಭಾಷ್ಯಗಳನ್ನು ನಮ್ಮೆಲ್ಲರಿಗೋಸ್ಕರ ಬರೆದು 32ನೇ ವಯಸ್ಸಿನವರೆಗೆ ಇಡೀ ಭಾರತವನ್ನು ಸಂಚರಿಸಿ ಪರಮ ಪುರುಷಾರ್ಥದ ಮಹತ್ವವಾದ ಬ್ರಹ್ಮವಿದ್ಯೆಯನ್ನು ಸಾರಿದ ವೈರಾಗ್ಯ ಚಕ್ರವರ್ತಿ. ಬಾಲಶಂಕರನ ದೃಷ್ಟಿ ಅಪರಿಮಿತ, ಅದ್ಭುತ. ತಮ್ಮ ಭಾಷ್ಯದಲ್ಲಿ
ತತ್ವಪ್ರಕಾಶಕನಾಗಿ, ವೈದ್ಯನಾಗಿ, ಮನಃಶಾಸ್ತ್ರಜ್ಞನಾಗಿ, ಕವಿಯಾಗಿ, ಭೂಗರ್ಭಶಾಸ್ತ್ರಜ್ಞನಾಗಿ, ಆದರ್ಶಯತಿಯಾಗಿ, ಶ್ರೇಷ್ಠವಾದಿಯಾಗಿ ಮೆರೆದಿರುವ ಧೀರ ಧೀಮಂತ ಸದ್ಗುರು ಬಾಲಶಂಕರ. ಇಂತಹ ಗುರುವನ್ನೇ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂದು ಮುಂತಾಗಿ ಕೊಂಡಾಡಿರುವರು. ಇಂತಹ ಸದ್ಗುರುವಿಗೆ ಜಯವಾಗಲಿ. ಮಾನವ ಕುಲ ಸುಖ ಶಾಂತಿಯಿಂದ ಬಾಳಲಿ. ಎಲ್ಲರೂ ಆತ್ಮಜ್ಞಾನವನ್ನು ಹೊಂದುವಂತಾಗಲಿ. ಕೇಳೋಣ ಕಾಲಟಿ ಭಾಗ್ಯದ ಬಾಲನಿಗೆ.